ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 31ನೇ ಕ್ವೆಶ್ಚನನ್ನು ನೋಡೋಣ. 31ನೇ ಕ್ವೆಶ್ಚನ್ ಬಂದ್ಬಿಟ್ಟು ಮೂರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಬಂದ್ಬಿಟ್ಟು ಸ್ಟಡೀಸ್ ಇಂಡಿಕೇಟ್ ದಟ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಫ್ರಮ್ ಸಿಮೆಂಟ್ ಇಂಡಸ್ಟ್ರಿ ಅಕೌಂಟ್ಸ್ ಫಾರ್ ಮೋರ್ ದ್ಯಾನ್ 5% ಆಫ್ ದಿ ಗ್ಲೋಬಲ್ ಕಾರ್ಬನ್ ಎಮಿಷನ್. ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು ಸಿಲಿಕಾ ಬಿಯರಿಂಗ್ ಕ್ಲೇ ಈಸ್ ಮಿಕ್ಸ್ಡ್ ವಿತ್ ಲೈಮ್ ಸ್ಟೋನ್ ವೆಲ್ ಮ್ಯಾನುಫ್ಯಾಕ್ಚರಿಂಗ್ ಸಿಮೆಂಟ್. ಸ್ಟೇಟ್ಮೆಂಟ್ 3 ಬಂದ್ಬಿಟ್ಟು limestone is converted into lime during clinker production for cement manufacturing. Which of the following is correct in respect to the above statement ಅಂತ ಕೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ಕ್ವಶನ್ ಆಗುತ್ತೆ. ಇದರಲ್ಲಿ ನಾವು ನೋಡೋದಾದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಒಂದು ರಿಪೋರ್ಟಲ್ಲಿ ಹೇಳಿದೆ ಅರೌಂಡ್ 8% ಆಫ್ ದಿ ಗ್ಲೋಬಲ್ ಕಾರ್ಬನ್ ಡೈಆಕ್ಸೈಡ್ ಇನ್ ಪ್ರೊಡಕ್ಷನ್ ಇದೆಯಲ್ಲ ಅದು ಸಿಮೆಂಟ್ ಇಂಡಸ್ಟ್ರಿಯಿಂದನೇ ಆಗತ್ತೆ ಅಂತ ಹೇಳಿ. ಸೊ ಅದರಿಂದ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ಸೊ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ 2 ಮೇಜರ್ ಕಾಂಪೊನೆಂಟ್ಸ್ ಇರ್ತವೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ಗೆ. ಒಂದು ಬಂದ್ಬಿಟ್ಟು ಒಂದು ಏನು ಲೈಮ್ ಸ್ಟೋನ್ ಮತ್ತು ಕ್ಲೇನ ಮಿಕ್ಸ್ ಮಾಡಿ ಕ್ಲಿಂಕರ್ ಪ್ರೊಡಕ್ಷನ್ ಮಾಡ್ತಾರಲ್ಲ ಅದು, ಮತ್ತು ಫಾಸಿಲ್ಸ್ ಬರ್ನ್ ಏನು ಮಾಡ್ತಾರಲ್ಲ ಅದು. ಸೊ ಅವೆರಡು ಪ್ರೊಸೆಸ್ಸಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಕ್ಲಿಂಕರ್ ಪ್ರೊಸೆಸ್ಸಲ್ಲಿ ಲೈಮ್ ಸ್ಟೋನನ್ನು ಕ್ಲೇ ಜೊತೆ ಮಿಕ್ಸ್ ಮಾಡಿ ಏನು ಲೈಮ್ ಜನರೇಟ್ ಮಾಡ್ತಾರಲ್ಲ ಅದರಲ್ಲಿ ಬೈ ಪ್ರಾಡಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಜನರೇಟ್ ಆಗುತ್ತೆ. ಸೊ ಅದರಿಂದ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗುತ್ತೆ, ಸ್ಟೇಟ್ಮೆಂಟ್ 3 ಕರೆಕ್ಟ್ ಆಗುತ್ತೆ. ಸೊ ಇದರ ಆನ್ಸರ್ ಬಂದ್ಬಿಟ್ಟು ಸ್ಟೇಟ್ಮೆಂಟ್ 2 ಆ್ಯಂಡ್ 3 ಆರ್ ಕರೆಕ್ಟ್ ಆ್ಯಂಡ್ ಇಟ್ ಎಕ್ಸ್ಪ್ಲೇನ್ಸ್ ಸ್ಟೇಟ್ಮೆಂಟ್ 1. ಸೊ ಆನ್ಸರ್ ಬಂದ್ಬಿಟ್ಟು ಎ ಆಗುತ್ತೆ. ಸರಿ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.